ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸರಿಯಲ್ಲ ಡ್ಯಾಡಿ. ಡ್ಯಾಡಿ, ನಾನಿವತ್ತು ಕಾಲೇಜಿಗೆ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ. ನನಗೆ ಹುಷಾರಿಲ್ಲ. ಪ್ರಕಾಶ್ ತನ್ನ ಮುಂಜಾನೆಯ ಡೆಕ್ಕನ್ ಕ್ರಾನಿಕಲ್ ಪತ್ರಿಕೆಯಿಂದ ಕಣ್ಣೆತ್ತಿ ನೋಡಿದಾಗ ಅವರ ಜುಬಿಲಿ ಹಿಲ್ಸ್ ಮನೆಯ ಬಾಗಿಲಲ್ಲಿ ಮಗಳು ನಿತ್ಯ ನಿಂತಿದ್ಲು. ಅವಳು ಭುಜದ ಮೇಲೆ ದಪ್ಪನೆಯ ಶಾಲ್ ಹೊತ್ಕೊಂಡು ಸ್ವಲ್ಪ ಬಗ್ಗಿ ನಿಂತಿದ್ಲು. ಅವಳಿಗೆ ಸ್ಥಳೀಯ ಡಿಗ್ರಿ ಕಾಲೇಜಿನಲ್ಲಿ ತಾನು ಓದ್ತಾ ಇದ್ದ BCom ತರಗತಿಗಳೆಂದರೆ ತುಂಬ ಇಷ್ಟ. ಸಾಧ್ಯವಾದಷ್ಟು ಅವಳು ಕ್ಲಾಸ್ ಮಿಸ್ ಮಾಡ್ತಿರ್ಲಿಲ್ಲ ಅಂತ ಅವನಿಗೆ ಗೊತ್ತಿತ್ತು. ಅವಳು ನಿಜಕ್ಕೂ ತುಂಬ ಒದ್ದಾಡ್ತಿರುವಂತೆ ಕಾಣ್ತಿದ್ಲು. ಸುಂದ್ರಿ ಅಂತೂ ಹೌದು. ಬೆಣ್ಣೆಯಂತಹ ಮೈಬಣ್ಣ ಮತ್ತು ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ ಉದ್ದನೆಯ ಕಪ್ಪು ಕೂದಲು. ಅವಳನ್ನು ನೋಡಿದ್ರೆ ತನ್ನ ಹೆಂಡತಿಯ 20 ವರ್ಷದ ಯೌವನದ ಪ್ರತಿರೂಪದಂತಿದ್ಲು. ಆದರೆ ಖಂಡಿತವಾಗಿಯೂ ಅವಳು ನೋವಿನಿಂದ ಬಳಲ್ತಾ ಇದ್ಲು. ಏನಾಯ್ತು ಕಂದ ಅಂತ ಟೀಕ್ವುಡ್ ಡೈನಿಂಗ್ ಟೇಬಲ್ ಬಳಿಯಿಂದಾನೆ ಒಬ್ಬ ಗಂಡಿಕ್ಕಿ ಕೇಳ್ದ. ಹೊಟ್ಟೆ ನೋವು ಅಂತ ಅವಳು ಉತ್ತರಿಸಿದಳು. ಈ ತಿಂಗಳು ತುಂಬ ಜಾಸ್ತಿ ಆಗಿದೆ. ಕೆಲವು ಹುಡುಗಿಯರಿಗೆ ತಮ್ಮ ತಂದೆಯ ಬಳಿ ಮುಟ್ಟಿನ ನೋವಿನ ಬಗ್ಗೆ ಮಾತಾಡೋದಕ್ಕೆ ಮುಜುಗರ ಆಗಬಹುದು. ಆದರೆ ಅವಳ ತಂದೆ ಹೈದರಾಬಾದ್ನ ಪ್ರಸಿದ್ಧ ಕಾರ್ಪೊರೇಟ್ ಆಸ್ಪತ್ರೆಯಲ್ಲಿ ಸೀನಿಯರ್ ಡಾಕ್ಟರ್ ಆಗಿದ್ದ. ಮತ್ತು ಅಲ್ಲಿ ಆತ ಇದಕ್ಕಿಂತ ಎಷ್ಟೋ ಕೆಟ್ಟದ್ದನ್ನು ನೋಡಿರ್ತಾನೆ, ಕೇಳಿರ್ತಾನೆ ಅಂತ ನಿತ್ಯಾಗೆ ತಿಳಿದಿತ್ತು. ಅಯ್ಯೋ ಪಾಪ ಅಂತ ಆತ ಮರುಕದಿಂದ ಹೇಳ್ದ. ನಿತ್ಯ ನೋವಿನಿಂದ ಮುಖ ಸಿಡುವಿಸಿ ಶಾಲನ್ನು ಇನ್ನಷ್ಟು ಬಿಗಿಯಾಗಿ ಸುತ್ತಕೊಂಡ್ಳು. ಏನಾದರೂ ಮಾತ್ರೆ ತಗೊಂಡ್ಯಾ? 1 ಗಂಟೆ ಮುಂಚೆ ತಗೊಂಡೆ, ಆದರೆ ಕಮ್ಮಿನೇ ಆಗ್ತಿಲ್ಲ. ಪ್ರಕಾಶ್ ಎದ್ದು ಅಡುಗೆ ಮನೆಯಲ್ಲಿದ್ದ ಎತ್ತರದ ಮೆಡಿಸಿನ್ ಕ್ಯಾಬಿನೆಟ್ ಕಡೆ ಕೈ ಚಾಚಿದ. ಅಲ್ಲಿ ಆತ ಹಲವಾರು ಸಾಮಾನ್ಯ ಮತ್ತು ಪ್ರಿಸ್ಕ್ರಿಪ್ಷನ್ ಔಷಧಿಗಳನ್ನು ಇಡ್ತಿದ್ದ. ಕಳೆದ ವರ್ಷ ತನ್ನ ಹೆಂಡತಿಗೆ ಸಣ್ಣ ಶಸ್ತ್ರಚಿಕಿತ್ಸೆಯಾದಾಗ ಉಳಿದಿದ್ದ ಪ್ರಬಲವಾದ ಮಸಲ್ ರಿಲ್ಯಾಕ್ಸರ್, ಸ್ನಾಯು ಸಡಿಲಗೊಳಿಸುವ ಮಾತ್ರೆಗಳ ಸ್ಟ್ರಿಪ್ ಒಂದನ್ನು ಹೊರತೆಗೆದ. ಆಕೆ ತಿಂಗಳುಗಳಿಂದ ಅದನ್ನು ತಗೊಂಡೇ ಇರಲಿಲ್ಲ. ಮತ್ತು ಪ್ರಸ್ತುತ 1 ವಾರದ ಮಟ್ಟಿಗೆ ವಿಜಯವಾಡದಲ್ಲಿ ತನ್ನ ಸಂಬಂಧಿಕರ ಮನೆಗೆ ಹೋಗಿದ್ಲು. ಹಾಗಾಗಿ 1 ಮಾತ್ರೆ ಕಡಿಮೆಯಾದರೂ ಆಕೆಗೆ ಗೊತ್ತಾಗೋದಿಲ್ಲ ಅಂತ ಪ್ರಕಾಶ್ ಭಾವಿಸಿದ. ಅವನು 1 ಮಾತ್ರೆಯನ್ನು ಹೊರತೆಗೆದು ಸ್ಟೀಲ್ ಲೋಟದಲ್ಲಿ ಫಿಲ್ಟರ್ ನೀರು ಹಾಕಿ 2 ಮಗಳ ಕೈಗಿಟ್ಟ. ಇದನ್ನು ತಗೊಂಡು ಹೋಗಿ ಮಲ್ಕೋ ಚಿನ್ನ ಅಂತ ಆಕೆಯ ಕೆನ್ನೆ ಮೇಲೆ ಪ್ರೀತಿಯಿಂದ ಕೈ ಇಡ್ತಾ ಹೇಳ್ದ. ನಾನು 1-2 ಗಂಟೆ ಬಿಟ್ಟು ಬಂದು ನೋಡ್ತೀನಿ. ನಿತ್ಯ ಅದಕ್ಕೆ ಒಪ್ಪಿ ಥ್ಯಾಂಕ್ ಯು ಡ್ಯಾಡಿ ಅಂತ ಹೇಳಿ ತನ್ನ AC ಬೆಡ್ರೂಮಿಗೆ ಹೋಗೋದಕ್ಕೆ ಮಹಡಿಯನ್ನು ಹತ್ತದ್ಲು. ಪ್ರಕಾಶ್ ಆಸ್ಪತ್ರೆಯಲ್ಲಿ ಎಂದಿನಂತೆ ತನ್ನ ಮುಂಜಾನೆಯ ಕೆಲಸವನ್ನು ಮುಗಿಸ್ದ. ಸುಮಾರು 10 ರೋಗಿಗಳನ್ನು ನೋಡಿದ. ಅವರಲ್ಲಿ ಹೆಚ್ಚಿನವರು ಮಹಿಳೆಯರೇ ಆಗಿದ್ದರು. ಮತ್ತು ಅವರಲ್ಲಿ ಒಂದಿಬ್ಬರು ಅವನ ಮೇಲಿನ ತಮ್ಮ ಆಸಕ್ತಿಯನ್ನು ಮುಚ್ಚಿಡಲು ಯಾವುದೇ ಪ್ರಯತ್ನವೂ ಮಾಡಲಿಲ್ಲ. ಕೆಲಸದ ಸ್ಥಳದಲ್ಲಿ ಮಹಿಳೆಯರು ಅವನಿಗೆ ಲೈನ್ ಹೊಡಿತಾ ಇರೋದು ಇದೇ ಮೊದಲೇನೂ ಅಲ್ಲ. 50ರ ಹರೆಯದಲ್ಲಿದ್ದರೂ ಆತ ಎತ್ತರದ ಹ್ಯಾಂಡ್ಸಮ್ ವ್ಯಕ್ತಿಯಾಗಿದ್ದ. ಅವನ ಹೊಟ್ಟೆಯ ಭಾಗದಲ್ಲಿ ಮತ್ತು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಕೂದಲಿನಲ್ಲಿ ಮಾತ್ರ ವಯಸ್ಸಾದ ಸಣ್ಣ ಕುರುಪಗಳಿದ್ವು. ತನ್ನ ಗಂಭೀರವಾದ ಮೃದುವಾದ ಧ್ವನಿಯೇ ಮಹಿಳೆಯರನ್ನು ತನ್ನತ್ತ ಸೆಳಿತಾ ಇದೆ ಅಂತ ಆತ ಊಹಿಸಿದ್ದ. ತನ್ನ ಹೆಂಡತಿಯೂ ಕೂಡ ಅವನಲ್ಲಿ ತನಗೆ ಅತ್ಯಂತ ಇಷ್ಟವಾದದ್ದು ಅದೇ ಎಂದು ಆಗಾಗ ಹೇಳ್ತಿದ್ಲು. ತಾನು ಮಾತು ಕೊಟ್ಟಂತೆಯೇ ಪ್ರಕಾಶ್ ಮಧ್ಯಾಹ್ನ ಮಗಳ ಆರೋಗ್ಯ ಹೇಗಿದೆ ಅಂತ ನೋಡಲು ಮನೆಗೆ ಹಿಂತಿರುಗಿದ. ಅವನು ಅವಳ ಸ್ವಲ್ಪವೇ ತೆರೆದಿದ್ದ ಬಾಗಿಲನ್ನು ತಟ್ಟಿ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಅದನ್ನು ಮೆಲ್ಲನೆ ತಳ್ಳಿ ಹೋದ. ಅವಳು ಬೆಡ್ ಮೇಲೆ ಮಲ್ಕೊಂಡಿದ್ಲು. ಗೋಡೆ ಮೇಲಿದ್ದ ಫ್ಲಾಟ್ ಸ್ಕ್ರೀನ್ ಟಿವಿಯನ್ನು ನೋಡ್ತಾ ಅವಳ ಕಣ್ಣು ರೆಪ್ಪೆಗಳು ಭಾರವಾಗಿ ಮುಚ್ಕೊಳ್ತಾ ಇದ್ವು. ಸ್ವೀಟಿ, ಹೇಗಿದೆಯಾ ಇವಾಗ ಅಂತ ಮಗಳನ್ನು ಕೇಳ್ತಾ ಅವಳ ಪಕ್ಕ ಹಾಸಿಗೆ ಮೇಲೆ ಕೂತು ಅವಳ ಕಿವಿಯ ಹಿಂದಿದ್ದ
ರೇಷ್ಮೆಯಂತಹ ಕೂದಲನ್ನು ಸರಿಪಡಿಸ್ದ. ಅವಳು ಹೊದ್ದಿದ್ದ ದಪ್ಪನೆಯ ಬ್ಲಾಂಕೆಟ್ ಸ್ವಲ್ಪ ಪಕ್ಕಕ್ಕೆ ಸರಿದಿತ್ತು. ಅವನದನ್ನು ಸರಿಪಡಿಸೋದಕ್ಕೆ ಹೋದಾಗ ಅವಳು ಧರಿಸಿದ್ದ ಸಡಿಲವಾದ ಕಾಟನ್ ನೈಟಿ ಕ್ಯಾಮಿಸೋಲ್ನ ಒಳಗಿನಿಂದ ಅವಳ ಸೌಂದರ್ಯವೆಲ್ಲ ಕಾಣಿಸ್ತಾ ಇತ್ತು. ಪ್ರಕಾಶ್ನ ಮುಖ ಸ್ವಲ್ಪ ಕೆಂಪಗಾಯಿತು. ಅವನು ತಕ್ಷಣ ಅವಳ ಮೇಲೆ ಬ್ಲಾಂಕೆಟ್ ಹೊದಿಸ್ದ. ನಿತ್ಯ ಮಂಪರು ಕಣ್ಣುಗಳಿಂದ ಅವನನ್ನು ನೋಡಿದ್ಲು. ಅವಳ ತುಟಿಗಳು ಸ್ವಲ್ಪ ಮುಂದೆ ಚಾಚಿದ್ವು. ನಂಗೆ ತುಂಬ ಸುಸ್ತಾಗಿದೆ ಡ್ಯಾಡಿ, ಆದರೆ ಹೊಟ್ಟೆ ನೋವು ಇನ್ನೂ ಕಮ್ಮಿ ಆಗಿಲ್ಲ, ನಿದ್ದೆನೂ ಬರ್ತಿಲ್ಲ, ಇನ್ನೊಂದು ಮಾತ್ರೆ ತಗೊಳ್ಳ? ಪ್ರಕಾಶ್ ನಿಟ್ಟುಸಿರು ಬಿಟ್ಟು ಮಾತ್ರೆ ಮತ್ತು ಇನ್ನೊಂದು ಲೋಟ ನೀರು ತರಲು ಮತ್ತೆ ಕೆಳಗೆ ಹೋದ. ನಿತ್ಯಾಳ ಕೋಣೆಗೆ ಹಿಂತಿರುಗಿದ ನಂತರ ಆತ ಒಂದು ಮಾತ್ರೆಯನ್ನು ಅರ್ಧ ಮುರಿದು ಅವಳಿಗೆ ಕುಡಿಯಲು ನೀರಿನ ಜೊತೆ ನೀಡ್ದ. ಆದರೆ ಅವನ ಮಗಳು ಮಾತ್ರೆನ ತೆಗೆದುಕೊಳ್ಳುವ ಬದಲು ಅದನ್ನು ನೇರವಾಗಿ ತನ್ನ ಬಾಯಿಗೆ ಹಾಕಲು ಸೂಚಿಸುವಂತೆ ಸೋಮಾರಿತನದಿಂದ ನಾಲಿಗೆಯನ್ನು ಹೊರಚಾಚಿದ್ಲು. ಅವನು ನಕ್ಕು ಹಾಗೆಯೇ ಮಾಡ್ದ. ಆದರೆ ಅವಳು ಎಷ್ಟೊಂದು ಮಂಪರಿನಲ್ಲಿ ಇದ್ದಳು ಅಂದರೆ ಅವಳ ಬಾಯಿ ಪೂರ್ತಿಯಾಗಿ ತೆರೆಯಲೇ ಇಲ್ಲ. ಮತ್ತು ಅವಳ ಮೃದುವಾದ ಬಿಸಿ ತುಟಿಗಳು ಅವನ ಬೆರಳುಗಳನ್ನು ಒದ್ದೆಯಾಗಿಸ್ತಾ ಇದ್ವು. ತಕ್ಷಣ ತನ್ನ ಕೈಯನ್ನು ಹಿಂದೆ ಕೆಳ್ಕೊಂಡ. ಅವನಿಗೆ ಒಮ್ಮೆಲೆ ವಿಪರೀತ ನಾಚಿಕೆ ಮತ್ತು ಮುಜುಗರನೂ ಆಯಿತು. ನಿತ್ಯ ಅದನ್ನು ಗಮನಿಸಿದಂತೆ ಕಾಣಲಿಲ್ಲ. ಅವಳು ತನ್ನ ತೆರೆದ ಬಾಯಿಯ ಮೂಲಕ ಕೇವಲ ಏನೇನೋ ಅರ್ಧ ಗೊಣಗಿದ್ಲು. ಕಹಿಯಾದ ಮಾತ್ರೆನ ನುಂಗಲು ಅವಳ ಗಂಟಲಿಗೆ ಸ್ವಲ್ಪ ನೀರು ಸುರಿಯುವಂತೆ ಅವಳು ಕೇಳ್ಕೊಳ್ತಾ ಇದ್ಲು ಎಂಬುದು ಸ್ಪಷ್ಟವಾಗಿತ್ತು. ಆತ ಬಹಳ ಎಚ್ಚರಿಕೆಯಿಂದ ಹಾಗೆಯೇ ಮಾಡ್ದ. ನೀರು ಅವಳ ಎದೆ ಮೇಲೆ ಬೀಳದಂತೆ ನೋಡಿಕೊಂಡ. ಥ್ಯಾಂಕ್ ಯು ಡ್ಯಾಡಿ ಅಂತ ಅವಳು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ತನ್ನ ಮೃದುವಾದ ತಲೆದಿಂಬಿನ ಮೇಲೆ ತಲೆಯೊರಗಿಸಿದ್ಲು. ನಿನ್ನ ನೋವು ಕಮ್ಮಿ ಮಾಡೋಕೆ ನಾನು ಇನ್ನೇನಾದರೂ ಮಾಡ್ಬೋದಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಸ್ವೀಟಿ ಅಂತ ಪ್ರಕಾಶ್ ಅವಳ ಬೆಚ್ಚಗಿನ ಕೆನ್ನೆಯನ್ನು ತನ್ನ ಕೈಯಿಂದ ಸವರ್ತಾ ಹೇಳ್ದ. ನಿತ್ಯಾಗೆ ಆ ಸ್ಪರ್ಶದ ಸಾಂತ್ವನ ನಿಜಕ್ಕೂ ಇಷ್ಟವಾದಂತೆ ಕಾಣಿಸ್ತು. ಮತ್ತೆ ಅವಳು ಕಣ್ಣು ಮುಚ್ಕೊಂಡ್ಳು. ಪ್ರಕಾಶ್ನ ಕಣ್ಣುಗಳು ಅರಿವಿಲ್ಲದೆ ಕೆಳಗೆ ಸರಿದವು. ಬ್ಲಾಂಕೆಟ್ ಅಡಿಯಲ್ಲಿ ಅವಳು ಉಸಿರಾಟದ ಲಯಕ್ಕೆ ತಕ್ಕಂತೆ ಅವಳ ದೇಹ ಮೃದುವಾಗಿ ಮೇಲಕ್ಕೆ ಮತ್ತು ಕೆಳಕ್ಕೆ ಏರಿಳಿತಿತ್ತು. ಅವಳು ಇನ್ನೂ ಸಂಪೂರ್ಣವಾಗಿ ಹೊತ್ಕೊಂಡಿರಲಿಲ್ಲ. AC ರೂಮಲ್ಲಿ ಅವಳಿಗೆ ಚಳಿ ಆಗಬಾರ್ದು ಅಂತ ತನಗೆ ತಾನೇ ಸಬೂಬು ಹೇಳಿಕೊಂಡು ಬ್ಲಾಂಕೆಟ್ ಅವಳ ದೇಹವನ್ನು ಸಂಪೂರ್ಣವಾಗಿ ಮುಚ್ಚುವಂತೆ ಸರಿಪಡಿಸ್ದ. ಮತ್ತು ಬದಿಗಳಲ್ಲಿ ಅದನ್ನು ಮೆಲ್ಲನೆ ಸಿಕ್ಕಿಸ್ದ. ಅವನ ಕೈಗಳು ಅವಳ ಮೃದುವಾದ ತ್ವಚೆಯನ್ನು ಸ್ಪರ್ಶಿಸಿದ್ವು. ತನ್ನ ಮುದ್ದು ಮಗಳು ಎಷ್ಟು ಪ್ರಶಾಂತವಾಗಿ ಕಾಣಿಸ್ತಿದ್ದಾಳೆ. ನಿದ್ರಿಸ್ತಿರುವಾಗ ಅವಳ ತುಟಿಗಳು ಸ್ವಲ್ಪ ತೆರೆದಿವೆ ಅಂತ ನೋಡ್ತಿದ್ದ ಪ್ರಕಾಶ್ಗೆ ಅವಳ ನೋವನ್ನು ಶಮನ ಮಾಡಲು ತಾನು ಮಾಡಬಹುದಾದ ಒಂದು ಕೆಲಸ ಇದೆ ಎಂಬುದು ಹೊಳೆಯಿತು. ತನ್ನ ಹೆಂಡತಿಗೆ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಬಂದಾಗ ನೋವು ನಿವಾರಿಸಲು ಆಕೆ ತನ್ನಿಂದ ಪಡೆದುಕೊಳ್ತಾ ಇದ್ದ ಆಪ್ತವಾದ ಆಸೆಯ ಸಹಾಯದ ದಿನಗಳು ಅವನಿಗೆ ನೆನಪಾದವು. ಮತ್ತು ತೀವ್ರವಾದ ಅಪರಾಧ ಪ್ರಜ್ಞೆ ಕಾಡಲಾಗಿ ಪ್ರಕಾಶ್ ಆ ಕರಾಳ ಆಲೋಚನೆಗಳನ್ನು ತನ್ನ ಮನಸ್ಸಿನಿಂದ ಬಲವಂತವಾಗಿ ದೂರ ತಳ್ಳಲು ಪ್ರಯತ್ನಿಸ್ದ. ನಿತ್ಯ ನನ್ನ ಮಗಳು, ನಾನು ಅವಳ ಜೊತೆ ಆ ರೀತಿ ಏನು ಮಾಡಬಾರ್ದು, ಅದು ಸಂಪೂರ್ಣವಾಗಿ ತಪ್ಪು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ನಿತ್ಯ ನೋವಿನಿಂದ ಸಣ್ಣದಾಗಿ ಕಿರಿಚಿಕೊಂಡು ತನ್ನ ಕೆಳ ಹೊಟ್ಟೆಯನ್ನು ಬಿಗಿಯಾಗಿ ಹಿಡ್ಕೊಂಡ್ಳು. ಆ ಪ್ರಕ್ರಿಯೆಯಲ್ಲಿ ಬ್ಲಾಂಕೆಟನ್ನು ತನ್ನ ಕೈಯೊಳಗೆ ಎಳ್ಕೊಂಡ್ಳು. ಅವಳ ಕೆಂಪಾದ ಮುಖದಲ್ಲಿ ನೋವಿನ ಛಾಯೆ ಎದ್ದು ಕಾಣಿಸ್ತಿತ್ತು. ಅವಳ ಒದ್ದಾಟದಿಂದಾಗಿ ಬಟ್ಟೆ ಸರಿದು ಅವಳ ಸೌಂದರ್ಯ ಎಲ್ಲ ಕಾಣಿಸ್ತಿತ್ತು. ತನ್ನ ಮಗಳಿಗೆ ತಾನು ಸಹಾಯ ಮಾಡಲೇಬೇಕು ಅಂತ ನಿರ್ಧರಿಸಿದ. ಇದು ಕೇವಲ ವೈದ್ಯಕೀಯ ಉದ್ದೇಶಕ್ಕೆ ಅಷ್ಟೇ ಎಂದು ಮನಸ್ಸನ್ನು ಒಪ್ಪಿಸ್ದ. ಆತ ಮತ್ತೊಮ್ಮೆ ಅವಳ ಕೆನ್ನೆಯ ಮೇಲೆ ಕೈಯಿಟ್ಟು ನಂತರ ಅವನ ನಡುಗುವ ಬೆರಳುಗಳು ಅವಳ ದೇಹದ ಮೇಲೆಲ್ಲ ಹರಿದಾಡಿದವು. ಅವಳಿಗೊಂದು ಏನೂ ತಿಳಿತಾ ಇರಲಿಲ್ಲ. ಇವನು ನೋವಿನ ನೆಪ ಮಾಡಿಕೊಂಡು ತನ್ನ ಆಸೆಯನ್ನು ಈಡೇರಿಸ್ಕೊಂಡ.
ಎಲ್ಲ ಮುಗಿಯುವ ಹೊತ್ತಿಗೆ ಅವಳ ಮಂಪರು ಸ್ವಲ್ಪ ಇಳಿದಿತ್ತು. ಇಲ್ಲೇನಾಗ್ತಾ ಇದೆ ಅಂತ ಅವಳಿಗೆ ಅರ್ಥವಾಗ್ತಾ ಇತ್ತು. ಅದು ಅದ್ಭುತವಾಗಿತ್ತು ಸ್ವೀಟಿ. ನೀನು ಎಷ್ಟೊಂದು ಸುಖ ಕೊಟ್ಟೆ ಗೊತ್ತಾ. ಡ್ಯಾಡಿ, ನಾವು ಆ ಥರ ಮಾಡಬಾರ್ದಾಗಿತ್ತು ಅಂತ ಅವಳು ಹೇಳಿದಾಗ, ಪರವಾಗಿಲ್ಲ ಬೇಬಿ, ನೀನು ಹೊಟ್ಟೆ ನೋವು ಕಮ್ಮಿ ಮಾಡೋಕೆ ಅಂತ ಅಷ್ಟೇ ಮಾಡಿದ್ದು. ಪ್ರಕಾಶ್ ಅವಳ ಬೆಚ್ಚಗಿನ ತ್ವಚೆಯ ಮೇಲೆ ಪ್ರೀತಿಯಿಂದ ಬೆರಳುಗಳನ್ನಾಡಿಸುತ್ತಾ ಸಾಂತ್ವನ ಹೇಳ್ದ. ಇವಾಗ ನಿನಗೆ ಆರಾಮವಾಗಾಯ್ತಲ್ವಾ ಹೇಳು. ನಿತ್ಯ ಬಹಳ ಹೊತ್ತು ಮೌನವಾಗಿದ್ಲು. ತನ್ನ ಹೊಟ್ಟೆಯಲ್ಲಿದ್ದ ತೀವ್ರವಾದ ನೋವು ಸಂಪೂರ್ಣವಾಗಿ ಮಾಯವಾಗಿದೆ. ಅಷ್ಟೇ ಅಲ್ಲ, ತನ್ನ ಇಡೀ ದೇಹವು ಸಂಪೂರ್ಣ ಪರಮಾನಂದದ ಸ್ಥಿತಿಯಲ್ಲಿದೆ ಎಂಬುದನ್ನು ಒಪ್ಪಿಕೊಳ್ಳಲು ಅವಳಿಗೆ ತೀವ್ರ ಇಷ್ಟವೇ ಇರಲಿಲ್ಲ. ಆತ ಆತ್ಮವಿಶ್ವಾಸದಿಂದ ಮಾತು ಮುಂದುವರಿಸ್ದ. ಮತ್ತೆ ಡ್ಯಾಡಿ, ನಾಳೆನೂ ನಿನಗೆ ಸಹಾಯ ಮಾಡ್ತಾನೆ ಬೇಬಿ, ನಿನಗೂ ಅದೇ ಬೇಕಲ್ವಾ ಅಂದಾಗ, ಹೌದು ಡ್ಯಾಡಿ ಅಂದ್ಲು. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.